ಈ ನಿನ್ನೆ ಏನು ನಿನ್ನೆ ದಿವಸ ಇಲ್ಲಿ ಹುಸಿ ಬಾಂಬ್ ಕರೆ ಬಗ್ಗೆ ಮೇಲ್ ಬಂದಿತ್ತು. ಆ ಮೇಲ್ ಬಗ್ಗೆ ಇಲ್ಲೊಂದು ಆತಂಕ ಸೃಷ್ಟಿಯಾಗಿತ್ತು. ಈ ಆತಂಕದ ಬಗ್ಗೆ ನಮ್ಮ ಜಿಲ್ಲಾ ನ್ಯಾಯಾಲಯದ ಸತ್ರ ನ್ಯಾಯಾಧೀಶರು ಅಣ್ಣಯ್ಯನವರು ಬಹಳ ಮುತುವರ್ಜಿ ವಹಿಸಿ ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ತಿಳಿಸಿ, ಪೊಲೀಸ್ ಇಲಾಖೆಗಳು ಕೂಡ ಬಹಳ ಹೆಚ್ಚಿನದಾಗಿ ಶ್ರಮ ವಹಿಸಿ ಅವರು ಬಂದು ಇಲ್ಲಿ ಏನು ಅವರು ಇದ್ರ ಬಗ್ಗೆ ಸೇಫ್ಟಿ ಬಗ್ಗೆ ಏನು ಕಾರ್ಯಕ್ರಮ ಮಾಡಬೇಕಾಯ್ತು ಆ ವಿಧಾನವರದಿ ಅವರೆಲ್ಲ ಬಂದು ಪೊಲೀಸ್ ಡಾಗ್ ಮತ್ತು ಇದೆಲ್ಲ ಕರ್ಕೊಂಡ್ಬಂದು ಏನು ನ್ಯಾಯಾಲಯನ ಸಂಪೂರ್ಣವಾಗಿ ಶೋಧನೆ ಮಾಡಿ ಎಲ್ಲ ನೋಡಿದಾಗ ಬಹುಶಃ 2.5-3 ಗಂಟೆ ಸಮಯ ಭಾಳ ಆತಂಕ ಸೃಷ್ಟಿಯಾಗಿತ್ತು ಇಲ್ಲಿ ಈ ಹುಸಿ ಬಾಂಬ್ ಮೆಸೇಜಿಂದ. ಸೊ ಹಾಗಾಗಿ ಆ ವಿಚಾರವಾಗಿ ಭಾಳ ಯಶಸ್ವಿಯಾಗಿ ನಮ್ಮ ಜಿಲ್ಲಾ ನ್ಯಾಯಾಧೀಶರಾದ ಅಣ್ಣಯ್ಯ ಸಾಹೇಬರು ಭಾಳ ಹೆಚ್ಚಿನ ಮುತುವರ್ಜಿ ವಹಿಸಿ ಮತ್ತು ಕಾಳಜಿ ವಹಿಸಿ ನ್ಯಾಯಾಲಯದಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು, ಎಲ್ಲ ವಕೀಲರುಗಳು ಮತ್ತು ಎಲ್ಲ ಕಕ್ಷಿದಾರಗಳಿಂದ ಸಹಿತ ಎಲ್ಲರನ್ನು ನ್ಯಾಯಾಲಯದಿಂದ ಹೊರಗಡೆ ಇಟ್ಟು ಪೊಲೀಸ್ ಇಲಾಖೆಯವರು ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಲಿಕ್ಕೆ ಭಾಳ ಅನುವು ಮಾಡಿಕೊಟ್ಟು ಈ ಕಾರ್ಯ ತುಂಬ ಅಚ್ಚುಕಟ್ಟಾಗಿ ಮತ್ತು ಯಾವುದೇ ಭಯ ಆತಂಕ ಇಲ್ಲದಂತೆ ನಿರ್ಮಾಣ ಮಾಡಲಿಕ್ಕೆ ಸಹಕಾರಿಯಾಗಿ ಈ ವಿಚಾರವನ್ನು ಭಾಳ ಯಶಸ್ವಿಯಾಗಿ ನಡೆಸಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಏನು ಹಿಂದೆ ಬಂದಿತ್ತು ನೆನೆ ದಿವಸ ಬಂದಿತ್ತು ಆ ವಿಚಾರದ ಬಗ್ಗೆ ಈಗ ಯಾವುದೇ ಆತಂಕವಿಲ್ಲದೆ ನಿರ್ಭಯದಿಂದ ನಿರ್ಭೀತಿಯಿಂದ ನ್ಯಾಯಾಲಯಗಳು ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಹಾಗಾಗಿ ಪೊಲೀಸ್ ಇಲಾಖೆ ಹೆಚ್ಚಿನ ಶ್ರಮ ವಹಿಸಿದೆ ಅಂತ ಭಾವಿಸ್ತಾ ನಾನು ಈ ವಿಚಾರವನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಏನಂದರೆ ನಮ್ಮ ರಾಮನಗರ ಜಿಲ್ಲಾ ನ್ಯಾಯಾಲಯದ ಸಂಕೀರ್ಣದಲ್ಲಿ ಅನಾಮಧೇಯ ಇಮೇಲ್ ಬಂದು ನ್ಯಾಯಾಧೀಶರ ಕೊಠಡಿಗಳಲ್ಲಿ ಬಾಂಬ್ ಇದೆ ಅಂತ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಆದ್ದರಿಂದ ಏನು ಮಂಡ್ಯ ಮತ್ತು ರಾಮನಗರ, ದಾವಣಗೆರೆ ಮತ್ತು ಕೊಡಗು ಎಲ್ಲ ಕಡೆ ಏನು ಈ ಆತಂಕದ ವಾತಾವರಣ ಸೃಷ್ಟಿಯಾಗಿ ಎಲ್ಲ ವಕೀಲರುಗಳು ಮತ್ತು ನ್ಯಾಯಾಧೀಶರುಗಳು ಮತ್ತು ನ್ಯಾಯಾಲಯದ ಸಿಬ್ಬಂದಿ ಎಲ್ಲರೂ ಆತಂಕದ ವಾತಾವರಣ ಎಲ್ಲ ನ್ಯಾಯಾಲಯದ ಹೊರಗಡೆ ಬಂದ ನಂತರ ಈಗ ಈ ದಿನ ಏನು ನಿನ್ನೆ ಆತಂಕ ಸೃಷ್ಟಿಯಾಗಿತ್ತು ಅವರಿಗೆ ಪೊಲೀಸ್ ಇಲಾಖೆಯಿಂದ ಬಂದು ಎಲ್ಲ ಡಾಗ್ ಸ್ಕ್ವಾಡು ಮತ್ತು ಎಲ್ಲ ಚೆಕಪ್ ಮಾಡಿ ಯಾವುದೇ ಬಾಂಬ್ ಇಲ್ಲ ಅಂತ ಸುಳ್ಳು ಕರೆ ಅಂತ ಬಂದಿದೆ ಅಂತ ತಿಳಿದು ಬಂತು. ಈ ದಿನ ಎಲ್ಲ ನಿರಾತಂಕವಾಗಿ ಎಲ್ಲ ನ್ಯಾಯಾಲಯದಲ್ಲಿ ಎಲ್ಲ ನ್ಯಾಯಾಧೀಶರು ಮತ್ತು ಕಕ್ಷಿದಾರರು ಎಂದಿನಂತೆ ಎಲ್ಲ ನ್ಯಾಯಾಲಯವು ಕಾರ್ಯನಿರ್ವಹಿಸುತ್ತಿವೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.